ನಮಸ್ಕಾರ ಕರ್ನಾಟಕ. ಸೌಜನ್ಯ ಕೇಸ್ ಮತ್ತೆ ರೀಓಪನ್ ಆಗೋ ಅಂದಾಜಲ್ಲಿದೆ. ಯಾಕೆ ಅಂದರೆ ಸೆನ್ಸೇಷನ್ ಸೃಷ್ಟಿ ಮಾಡಿದೆ. ಇವಾಗ ಯೂಟ್ಯೂಬ್ ಅನ್ನೋದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋ ಸಮೀರ್ ಧೋತಾ ಅವರ ಸೌಜನ್ಯ ಕತೆ ಪಿನ್ ಟು ಪಿನ್ ಮಾಹಿತಿಯನ್ನು ಬಿಚ್ಚಿಟ್ಟು ಇವತ್ತು ಅದ್ಭುತವಾಗಿ ವಿಷಯನ ಹೇಳಿದ್ದಾರೆ. ಆದರೆ ಅವರಿಗೆ ಇವತ್ತು ನಡೀತಿರೋದು ಕೊಲೆ ಬೆದರಿಕೆ, ಹಾಗೆ ಹಲವಾರು ಯೋಚನೆಗಳು, ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳು, 35 ಲಕ್ಷ ದುಡ್ಡಿಗೋಸ್ಕರ ಇದನ್ನು ಮಾಡಿದ್ದಾರೆ ಅನ್ನೋ ವಿಷಯ. ಸೊ ಇಲ್ಲಿ ಏನು ನಡೀತಿದೆ ಅನ್ನೋದು ಸತ್ಯ ಯಾರಿಗೂ ಗೊತ್ತಿಲ್ಲ, ಹಾಗೆಯೇ ಏನು ನಡಿಬಹುದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಒಂದು ಸಣ್ಣ ವಿಷಯ ಅರ್ಥ ಆಗಿದೆ ಅಂದರೆ ನನಗೂ ಕೂಡ ಇದೊಂದು ವಿಸ್ಮಯ ಅಂತಲೇ ಅನ್ನಿಸ್ತು. ಸೊ ನಾನು ಇಷ್ಟು ದಿನ ಕೂಡ ನಾನು ಅಂದ್ಕೊಂಡಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿಂದೂ ದೇವಸ್ಥಾನ ಅಂತ. ಆದರೆ ಇವತ್ತು ನನಗೆ ಗೊತ್ತಾಗಿದ್ದು ಜೈನ ದೇವಸ್ಥಾನ. ಹಾಗಿದ್ರೆ ಯಾವುದು ಸತ್ಯ, ಯಾವುದು ಸುಳ್ಳು, ಏನಾಯಿತು ಅಲ್ಲಿ? ಆದರೆ ಒಬ್ಬ ಸೌಜನ್ಯ ಮುಗೀತಾ ಅಥವಾ ಈಗ ಆರಂಭ? ನಮಸ್ಕಾರ.